ಅಥವಾ ನಿನ್ನೆ ಹರಿಹರ ಪೀಠಕ್ಕೆ ಬಂದಿದ್ದೆ. ಹೌದು. ಏನೇನು ಐತ್ರಪುರಲ್ಲಿ ಏನು ಸಮಸ್ಯೆ ಎರಡು ಕಡೆ ಆ ಕಡೆ ಒಂದು ಟೀಮ್ ಈ ಕಡೆ ಒಂದು ಟೀಮ್ ಆಗಿ ಇದಾಗ್ತಾಯಿದೆ. ನಾನು ನಿನ್ನೆ ದಿವಸ ಹರಿಹರ ಜಗದ್ಗುರು ಪೀಠಕ್ಕೆ ಪ್ರಥಮ ಜಗದ್ಗುರು ಆಗಿರ್ತಕ್ಕಂಥ ಡಾಕ್ಟರ್ ಮಹಾಂತ ಶಿವಾಚಾರ್ಯ ಗದ್ದುಗೆ ದರ್ಶನ ತೆಗೆದುಕೊಳ್ಬೇಕಂತೇಳಿ 2 ದಿನ ಹಿಂದುಗಡೆನೇ ನಾನು ವಿಚಾರ ಮಾಡ್ತಾಯಿದ್ದೆ. ಮದುವೆ ಕಾರ್ಯಕ್ರಮ ಮನೆ ಗೃಹ ಪ್ರವೇಶ ಇರುವುದರಿಂದ ನನ್ನ ಸಮಯ ಸಿಕ್ಕಿದ್ದಿಲ್ಲ. ನಿನ್ನೆ ಹೋಗುವಂಥ ಸಂದರ್ಭದಲ್ಲಿ ಅವರೇನೋ ಲೆಕ್ಕ ಕೊಡುವಂಥ ಟ್ರಸ್ಟ್ನವ್ರು ಕಾರ್ಯಕ್ರಮ ಇಟ್ಟಾರೆ ಅಂದಾಗ ಸರಿಯಾಗಿ ತಿಳ್ಕೊಂಡು ಗದ್ದುಗೆ ದರ್ಶನ ತೊಗೊಂಡು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಬಂದಿದ್ದೇನೆ. ಅಲ್ಲೆಲ್ಲ ಬೆಳವಣಿಗೆಗಳು ನಡೆದು ಇವತ್ತು ಅಲ್ಲಿ ಟ್ರಸ್ಟ್ನವ್ರ ಪರವಾಗಿ ಜನ, ಆ ಸ್ವಾಮೀಜಿಯವ್ರ ಪರವಾಗಿ ಜನ ಹಿಂಗೆಲ್ಲ ನಡೆದು ಅದರಲ್ಲೇನು ನಾವು ಆ ಜಗಳದಲ್ಲಿ ಆಗಿರ್ಬೋದು, ಆ ಹೋರಾಟದಲ್ಲಿ ನಾವೆಲ್ಲಿ ಭಾಗವಹಿಸಿಲ್ಲ. ಲೆಕ್ಕ ಕೊಡುವಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ, ಯಾಕಂದ್ರೆ ನಮ್ಮ ಗುರುಗಳ ಜಾಗ ಭಾಳ ಪವಿತ್ರವಾಗಿರ್ತಕ್ಕಂಥ ಜಾಗ. ನಮ್ಮ ಮಹಾನ್ ಸ್ವಾಮಿಗಳು ಈ ಪೀಠಕ್ಕೆ, ಈ ಸಮಾಜಕ್ಕೆ ಬಹಳಷ್ಟು ಹಗಲಿರುಳು ದುಡಿದು, ಯಾಕಂದ್ರೆ ಒಬ್ಬ ಜಗದ್ಗುರುಗಳಾಗಿರ್ತಕ್ಕಂಥ ಸ್ವಾಮೀಜಿಯವರು, ಪಟ್ಟಾಧಿಕಾರಿಗಳಾಗಿರ್ತಕ್ಕಂಥ ಸ್ವಾಮೀಜಿಯವರು ನಮ್ಮೆಲ್ಲ ಭಾಗದಲ್ಲಿ ಇಲ್ಲಿದೆ ಮನಗುಳಿಯಲ್ಲಿ ಆಗಿರ್ಬೋದು, ಈ ಹಳ್ಳಿಗಳಲ್ಲಿ ಲಿಂಗ ಕಟ್ಟೋದಿರ್ತೈತಿ, ತೊಟ್ಲ ಕಾರ್ಯಕ್ರಮ ಅಂತ ಇರ್ತೈತಿ, ಯಾವ ರೀತಿ ಲಿಂಗ ಪೂಜೆ ಮಾಡ್ಕೋತೈತಿ, ಇವೆಲ್ಲವನ್ನು ನಾವು ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ನಮ್ಮ ಸೇವಾದ ಮರಿಗಳನ್ನು ಕಳಿಸ್ತೇವೆ. ಆದರೆ ಮಹಾಂತ ಸ್ವಾಮಿಗಳು ಈ ಭಾಗದಲ್ಲಿ ಸ್ವತಃ ಅವರೇ ತೊಟ್ಲ ಕಾರ್ಯಕ್ರಮಕ್ಕೆ ಹೋಗ್ತಿದ್ರು, ಅವರೇ ಲಿಂಗ ಕಟ್ಟಕ್ಕೆ ಹೋಗ್ತಿದ್ರು. ಅವೆಲ್ಲವನ್ನು ಪರಂಪರೆಯನ್ನು ಉಳಿಸ್ಕೊಂಡು ಬಂದಿರ್ತಕ್ಕಂಥ ಜಗದ್ಗುರು ಡಾಕ್ಟರ್ ಮಹಾಂತ ಶಿವಾಚಾರ್ಯರು ಎಲ್ಲೋ ಒಂಥರ ನೋವಾಗ್ತಾಯಿದೆ ಈ ಗದ್ದಲವನ್ನು ನೋಡಿನೂ ಅಂತ ಮಾತನ್ನು ನಾನು ಹೇಳ್ತೀನಿ. ಒಂದು ಕಡೆ ಆ ಪೀಠಕ್ಕೆ ತಾವೇ ಬರಬೇಕು ಅಂತ ತಮ್ಮ ಹೆಸರು ಕೇಳಬೇಕಾಗಿದೆ. ಇಲ್ಲ, ನನಗಂತೂ ಅದು ಗೊತ್ತಿಲ್ಲ. ಅದು ಜನರ ಅಭಿಪ್ರಾಯ, ಮತ್ತು ನೀವೇನು ಮಾಧ್ಯಮದಲ್ಲಿ ನೋಡಿರಬೇಕು, ಏನು ನಿಮ್ಮ ಜೊತೆ ಮಾತಾಡ್ಯಾರ ನನಗೆ ಗೊತ್ತಿಲ್ಲ. ಅದು ನನಗಂತೂ ನನಗೆ ಕಿವಿ ಬಿದ್ದಿಲ್ಲ. ಇಲ್ಲಿವರೆಗೆ ನನಗೆ ಯಾರೂ ಆಹ್ವಾನ ಮಾಡಿಲ್ಲ, ನನಗೆ ಯಾರೂ ಕರೆದಿಲ್ಲ ಆ ಪೀಠಕ್ಕೆ ಬರೀ ಅಂತೇಳಿ.